ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಆದಂತಹ ಭಾರಿ ಭದ್ರತಾ ಲೋಪದ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಆರೋಪಿ ಮನೋರಂಜನ್ ಸ್ನೇಹಿತನ ತೀವ್ರ ವಿಚಾರಣೆ ಆಗ್ತಾ ಇದೆ. ಇನ್ನು ಸಲೂನ್ ಶಾಪ್ ಮಾಲೀಕ ಸೂರಪ್ಪ ಅನ್ನೋರ ವಿಚಾರಣೆ ಆಗ್ತಾ ಇದೆ. ಮನೋರಂಜನ್ನ ಸ್ನೇಹಿತ ಇವರು ಮೈಸೂರಿನ ವಿಜಯನಗರದಲ್ಲಿದೆ ಇವರ ಸಲೂನ್ ಶಾಪ್. ಬೆಳಗ್ಗೆ 10 ಗಂಟೆಯಿಂದ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾನೆ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಪ್ರಬಲ ಸಾಕ್ಷ್ಯ ಸಿಕ್ಕ ಕಾರಣಕ್ಕಾಗಿ ಈ ತೀವ್ರ ವಿಚಾರಣೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತತ 10 ಗಂಟೆಗಳ ಕಾಲ ಸೂರಪ್ಪ ಸಲೂನ್ ಶಾಪ್ ಮಾಲೀಕ ಅಥವಾ ಓನರ್ ಸೂರಪ್ಪ ಅವರ ವಿಚಾರಣೆ ಆಗ್ತಾ ಇದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ಸಲೂನ್ ಶಾಪ್ ನಡೆಸ್ತಾ ಇದ್ರು ಇವರು. ಈತ ಆರೋಪಿ ಪಾರ್ಲಿಮೆಂಟ್ ನಲ್ಲಾದಂತಹ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಮನೋರಂಜನ್ ಏನಿದ್ದಾನೆ ಆರೋಪಿ, ಈತನ ಸ್ನೇಹಿತ ಅಂತ ಕರೆಸಿಕೊಳ್ಳುವಂತಹ ಸೂರಪ್ಪ ಸಲೂನ್ ಶಾಪ್ ನ ಮಾಲೀಕ, ಈತನ ವಿಚಾರಣೆ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಸತತವಾಗಿ 10 ಗಂಟೆಗಳ ಕಾಲ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಬಲವಾದಂತಹ ಸಾಕ್ಷ್ಯ ಸಿಕ್ಕಿರುವಂತಹ ಕಾರಣಕ್ಕಾಗಿ ಈ ಒಂದು ಲಾಂಗ್ ಪ್ರೋಸೆಸ್ ವಿಚಾರಣೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿ ರಂಗಸ್ವಾಮಿ ಎಂ ಮಾದಾಪುರ ದೂರವಾಣಿ ಸಂಪರ್ಕದಲ್ಲಿ. ರಂಗಸ್ವಾಮಿ, ಆರೋಪಿ ಮನೋರಂಜನ್ ಆಪ್ತ ಅಂತ ಕರೆಸ್ಕೊಳ್ಳೋ ಈ ಸುರೇಂದ್ರ ಏನ್ ಮಾಡ್ತಾ ಇದ್ದ? ವೃತ್ತಿಯಲ್ಲಿ ಸಲೂನ್ ಶಾಪ್ ಅನ್ನ ನಡೆಸ್ತಾ ಇದ್ರು, ಹೌದು. ಸೂರಪ್ಪ ಸಲೂನ್ ಶಾಪ್ ಅನ್ನ ನಡೆಸ್ತಾ ಇದ್ರು. ಮತ್ತೊಂದು ಕಡೆ ನಾವು ಗಮನಿಸೋದಾದ್ರೆ ಈತನ ವಿಚಾರಣೆ ಬೆಳಗ್ಗೆ 10 ಗಂಟೆಯಿಂದ ಆಗ್ತಾ ಇದೆ. ಸೊ ಯಾವ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಿರಬಹುದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆಯಾ, ಹೇಗೆ? ಪ್ರತಿಭಾ ಪ್ರಕಾಶ್, ಮೈಸೂರಿಗೆ ದೆಹಲಿಯ ಪೊಲೀಸರು 3 ತಂಡವನ್ನ ರಚನೆ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ತಂಡ ನಿರಂತರವಾಗಿ ಆರೋಪಿ ಮನೋರಂಜನ್ ಅವರ ತಂದೆ ಮತ್ತು ತಾಯಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ರೆ, ಮತ್ತೊಂದು ತಂಡ ಆತನ ಸ್ನೇಹಿತರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಮತ್ತೊಂದು ತಂಡ ಆತ ಮಾಡಿದ್ದ ಫೋನ್ ಕಾಲ್ಗಳಿರಬಹುದು, ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಬಹುದು, ಆತ ಈವರೆಗೆ ಮೈಸೂರಿನಲ್ಲಿ ಬೇರೆ ಬೇರೆ ಜಾಗಗಳಿಗೆ ಮೂವ್ಮೆಂಟ್ ಮಾಡಿದ್ದ ವಿಡಿಯೋ ಸಾಕ್ಷ್ಯಾಧಾರಗಳು, ಈ ತರದ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ತಂಡ ಇವತ್ತು ಸೂರಪ್ಪ ಅನ್ನುವಂತಹ ಸಲೂನ್ ಶಾಪ್ ಮಾಲೀಕ ಒಬ್ಬರನ್ನ ನಿರಂತರವಾಗಿ ಬೆಳಿಗ್ಗೆ 10:30 ಈ ಕ್ಷಣದವರೆಗೂ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅದರಲ್ಲಿ ಆರೋಪಿ ಮನೋರಂಜನೆಗೆ ಈ ಸೂರಪ್ಪ ಅಂದ್ರೆ ಸಲೂನ್ ಶಾಪ್ ನ ಮಾಲೀಕ ಸೂರಪ್ಪ ನಿರಂತರವಾಗಿ ಹಣವನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ ಅನ್ನುವ ಮಾಹಿತಿ ವಿಸ್ತಾರ ನ್ಯೂಸ್ಗೆ ಸಿಕ್ಕಿದೆ. ಅಂದ್ರೆ ಸೂರಪ್ಪ ಮೇಲಿಂದ ಮೇಲೆ ಮನೋರಂಜನ್ಗೆ ಹಣವನ್ನ ಕೊಟ್ಟಿದ್ದಾನೆ. ಆದ್ರೆ ಮನೋರಂಜನ್ ಅದನ್ನ ಸಾಲದ ರೂಪದಲ್ಲಿ ಪಡೆದುಕೊಂಡಿದ್ರೆ ವಾಪಸ್ ಕೊಡ್ಬೇಕಾಗಿತ್ತು. ಆದ್ರೆ ಮನೋರಂಜನ್ ಈತನಿಂದ ಪಡೆದುಕೊಂಡಿದ್ದಾನೆ ಹೊರತು ವಾಪಸ್ ಕೊಟ್ಟಿಲ್ಲ ಅನ್ನುವಂತಹದ್ದು ಕೂಡ ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಆತ ಯಾವ ಕಾರಣಕ್ಕಾಗಿ ಅವನಿಗೆ ಹಣ ಕೊಟ್ಟಿದ್ದ ಮತ್ತು ಅವನಿಗೆ ಹಣ ಕೊಡಲಿಕ್ಕೆ ಆತನಿಗೆ ಯಾರಾದ್ರೂ ಫೀಡ್ ಮಾಡಿದ್ದಾರಾ, ಈ ರೀತಿಯಾದಂತಹ ಒಂದಷ್ಟು ಡೌಟ್ಗಳಿರುವ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ವಿಚಾರಣೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಾಳೆಯೂ ಕೂಡ ಆತನ ಸ್ನೇಹಿತರು ಅಥವಾ ಆತ ಒಡನಾಟವನ್ನು ಇಟ್ಕೊಂಡಿದ್ದಂತಹ ಆತನ ಸಹಪಾಠಿಗಳಿರಬಹುದು ಅಥವಾ ಬೇರೆ ಬೇರೆ ಜನರನ್ನ ಮಾತನಾಡಿಸುವಂತಹ ಅಥವಾ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದೇವೆ. ಪ್ರತಿಭಾ ಪ್ರಕಾಶ್, ಥ್ಯಾಂಕ್ ಯು ರಂಗಸ್ವಾಮಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.